ವೀಕ್ಷಕರಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡು ಆಯ್ತಾ. ಬೆಳಿಗ್ಗೆನೆ ಸ್ಟಾರ್ಟ್ ಆಯ್ತು ಶೂಟಿಂಗು ಆಯ್ತಾ. ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ, ನಮ್ಮ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಅಂತಂದ್ರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಾಮಿನೇಷನ್ ಆದವ್ರು ಯಾರು ಸೇವ್ ಆದ್ರು ಅನ್ನೋದು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ. ಓಕೆ, ನಿಮ್ಮೆಲ್ಲರಿಗೂ ಒಂದು ಅಪ್ಡೇಟ್ ಹೇಳ್ತೀವಿ. ನಿನ್ನೆ ಯಾರ್ಯಾರು ಹಳೆಯ ಸ್ಪರ್ಧಿಗಳು ಹೋಗಿದ್ರಲ್ವಾ, ಅವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಎಲಿಮಿನೇಷನ್ ಆದಂತಹ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ರಲ್ವಾ, ಅವರೆಲ್ಲರೂ ಕೂಡ ವಾಪಸ್ ಆಗಿದ್ದಾರೆ ಆಯ್ತಾ. ನಿನ್ನೆನೆ ಎಲ್ಲ ವಾಪಸ್ ಆಗಿದ್ದಾರೆ. ಯಾರ್ಯಾರು ಬಂದಿದ್ರು ಅವ್ರು ಎಲ್ಲರೂ ಕೂಡ ವಾಪಸ್ ಆಗಿದ್ದಾರೆ. ಶಿಶಿರ್ ಅವ್ರು ಇರ್ಬೋದು, ರಂಜಿತ್ ಅವ್ರು ಇರ್ಬೋದು, ತುಕಾಲಿ, ಮಾನಸ, ಹಂಸ, ಅನುಷಾ, ನಮ್ಮ ಗೋಲ್ಡ್ ಸುರೇಶ್ ಅವರು, ಅದೇ ರೀತಿ ಶಿಶಿರ್ ಅವರು ಆಯ್ತಾ, ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ನಿನ್ನೆನೆ ಆಯ್ತಾ ಹೊರಗಡೆ ಬಂದಿದ್ದಾರೆ. ಬೆಳಿಗ್ಗೆನೆ ಅಂದ್ರೆ ಶನಿವಾರ ಬೆಳಿಗ್ಗೆ, ಇವತ್ತು ಬೆಳಿಗ್ಗೆನೆ ಅಂದ್ರೆ 7 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತು ಇದು ಒಂದು ಫೈನಲ್ ವೀಕ್ ಆಗಿರೋದ್ರಿಂದ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ, ಯಾರು ಎಲಿಮಿನೇಷನ್ ಆಗ್ಬೋದು, ಯಾರು ಫೈನಲಿಗೆ ಹೋಗ್ಬೋದು, ಎಲ್ಲರೂ ಕೂಡ ಒಂದು ಕಾತುರದಿಂದ ಕಾಯ್ತಾ ಇರ್ತಾರೆ. ನಂಗೆ ಗೊತ್ತು ಇದು ಲೈವ್ ಅಪ್ಡೇಟು ಅಂದ್ರೆ ಇದು ನಿಜವಾಗ್ಲೂ ಕೂಡ ಆಯ್ತಾ ಎಕ್ಸ್ಪೆಕ್ಟ್ ಇರಲಿಲ್ಲ. ಅಯ್ಯೋ ಇವ್ರು ಬಿಗ್ ಬಾಸ್ ಮನೇಲಿ ಇರಕ್ಕೆ ಚಾನ್ಸ್ ಇಲ್ಲ, ಫೈನಲಿಗೆ ಬರಕ್ ಚಾನ್ಸ್ ಇಲ್ಲ ಅಂತೇಳಿ ತುಂಬಾ ಜನ ಅಂತ ಇದ್ರು. ಒಟ್ಟಾರೆ ನನಗೆಲ್ಲ ಒಂದ್ ಕಡೆ ಓಪಿತ್ತು, ಇಲ್ಲ ಬರ್ತಾರೆ ಇವರು, ಫೈನಲಿಗೆ ಬಂದೇ ಬರ್ತಾರೆ ಅಂತ ಆಯ್ತಾ. ಇದು ನಿಮಗೆ ಬಂದಿರುವಂತಹ ಒಂದು ಬಿಗ್ ಅಪ್ಡೇಟ್ ಆಯ್ತಾ. ಇದನ್ನ ನೀವು ಹೆಂಗಾದ್ರೂ ತಿಳ್ಕೊಳ್ಳಿ ಆಯ್ತಾ. ಕಲರ್ಸ್ ಕನ್ನಡ ಮನೆ ಮಗಳು ಅಂತನಾದ್ರೂ ತಿಳ್ಕೊಳ್ಳಿ, ಕಲರ್ಸ್ ಕನ್ನಡದವರು ಫೇವರ್ ಮಾಡ್ತಿದ್ದಾರೆ ಅಂತಾನು ತಿಳ್ಕೊಳ್ಳಿ, ಇಲ್ಲ ಬಿಗ್ ಬಾಸ್ ಟೀಮೇ ಫೇವರ್ ಮಾಡ್ತಿದೆ ಅಂತ ತಿಳ್ಕೊಳ್ಳಿ. ಇದು ಯಾವುದೂ ಅಲ್ಲ. ಕಾರಣ ಇಷ್ಟೇ, ಒಂದು ಗೇಮು ಅಂತ ಬಂದಾಗ 110 ದಿನಗಳ ಕಾಲ ಕನ್ಸಿಸ್ಟೆನ್ಸಿಯಾಗಿ ಎಲ್ಲ ಗೇಮನ್ನು ಕೂಡ ಕೈಕಾಲು ಮುಟ್ಕೊಂಡು ಆಡಿರುವಂತಹ ಕಂಟೆಸ್ಟೆಂಟ್ ಯಾರು ಅಂದ್ರೆ ಭವ್ಯಗೌಡ. ಭವ್ಯಗೌಡ ಹಾಗಾಗಿ ಎಲ್ಲ ವಿಧದಲ್ಲೂ ತಗೊಂಡ್ರು ಭವ್ಯಗೌಡ ಫೈನಲಿಗೆ ಹೋಗುವ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಅಂದ್ರೆ ಸಟರ್ಡೇ ಏನು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಅಲ್ಲಿ ಭವ್ಯಗೌಡ ಸೇವ್ ಆಗಿದ್ದಾರೆ. ಸೇವ್ ಆದಂತಹ ಭವ್ಯಗೌಡ 4th ಫೈನಲಿಸ್ಟ್ ಆಗಿ ಆಯ್ತಾ ಫೈನಲ್ ವೀಕ್ ನ ತಲುಪಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ನ 4th ಫೈನಲಿಸ್ಟ್ ಯಾರು ಅಂತಂದ್ರೆ ಭವ್ಯಗೌಡ. ಅನ್ಫಾರ್ಚುನೇಟ್ಲಿ ಆಗಿ ಆಯ್ತಾ ಯಾರ್ಯಾರು ಭವ್ಯಗೌಡ ಹೋಗ್ತಾರೆ, ಭವ್ಯಗೌಡ ಎಲಿಮಿನೇಟ್ ಆಗ್ತಾರೆ, ಭವ್ಯಗೌಡ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಅರ್ಹತೆ ಇಲ್ಲ ಅಂದವರಿಗೆ ನಿಜವಾಗ್ಲೂ ಡಿಸಪಾಯಿಂಟು. ಭವ್ಯಗೌಡ ಫ್ಯಾನ್ಸಿಗೆ ಇದು ಒಂದು ಹ್ಯಾಪಿ ನ್ಯೂಸ್. ಭವ್ಯಗೌಡ ಫ್ಯಾನ್ಸು ಆಮೇಲೆ ತ್ರಿವ್ಯ ಫ್ಯಾನ್ಸ್ ಅವರಿಗೆಲ್ಲರಿಗೂ ಕೂಡ ಇದೊಂದು ಹ್ಯಾಪಿನೆಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ತ್ರಿವಿಕ್ರಮ್ ಅವರು ನಿನ್ನೆ ಫೈನಲಿಸ್ಟ್ ಆದ್ರು. ತ್ರಿವಿಕ್ರಮ್ ಅವರು 3rd ಫೈನಲಿಸ್ಟ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ನ ಫೈನಲ್ ವೀಕಿಗೆ ಎಂಟ್ರಿ ಕೊಟ್ರು. ಭವ್ಯಗೌಡನ್ಗೆ ಆ ಚಾನ್ಸ್ ಸಿಗ್ಲಿಲ್ಲ. ಎಲ್ಲರೂ ಕೂಡ ಡಿಸಪಾಯಿಂಟ್ ಆದ್ರು. ಭವ್ಯಗೌಡ ಎಲಿಮಿನೇಟ್ ಆಗ್ತಾರ, ಭವ್ಯಗೌಡ ಫೈನಲಿಗೆ ಹೋಗಲ್ವಾ ಅಂತ. ಈ ತ್ರಿವ್ಯ ಫ್ಯಾನ್ಸಿಗೆ ಅದೇ ರೀತಿ ಭವ್ಯಗೌಡ ಫ್ಯಾನ್ಸಿಗೆ ಇದಂತೂ ನಿಜವಾಗ್ಲೂ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ನಾನು ಅದಕ್ಕೆ ಇಲ್ಲಿ ತುಂಬಾ ಡ್ರ್ಯಾಗ್ ಮಾಡ್ದೇನೆ, ತುಂಬಾ ವಿಷಯನ ಚಿಂಗಮ್ ಹೇಳ್ದಂಗೆ ಹೇಳಿದ್ದಾನೆ, ಡೈರೆಕ್ಟ್ ವಿಷಯನ ಹೇಳ್ಬಿಟ್ಟಿದೀನಿ. ಯಾಕೆ ಅಂತಂದ್ರೆ ನಿಮಗೂ ಸಂತೋಷ ಆಗ್ಲಿ, ನಿಮಗೂ ಹ್ಯಾಪಿನೆಸ್ ಸಿಗ್ಲಿ ಅಂತ. ಯಾಕೆ ಅಂತಂದ್ರೆ ನಿನ್ನೆ ನಾನು ಯಾವಾಗ ಮೋಕ್ಷಿತ ಸೇವ್ ಆದಾಗ ನಾನು ಸೆಲೆಬ್ರೇಷನ್ ತರ ವಿಡಿಯೋ ಮಾಡಿದೆ, ತುಂಬಾ ಜನ ಕಮೆಂಟ್ ಹಾಕಿದ್ರು, ಅಕ್ಕ ಭವ್ಯಗೌಡನು ಫೈನಲ್ ವೀಕಿಗೆ ಹೋಗ್ಬೇಕು ಅಕ್ಕ, ಪ್ಲೀಸ್ ವೋಟ್ ಮಾಡಿ ಅಂತ ಹೇಳಿ ಅಕ್ಕ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು. ನಾನು ಕೂಡ ಕಮೆಂಟಿಗೆ ರೆಸ್ಪಾಂಡ್ ಮಾಡಿದ್ದೆ, ಭವ್ಯಗೌಡನು ಕೂಡ ಫೈನಲಿಗೆ ಹೋಗ್ಲಿ ಅಂತೇಳಿ. ನಿಜವಾಗ್ಲೂ ಕೂಡ ಭವ್ಯಗೌಡ ಫೈನಲಿಗೆ ಹೋಗಿರೋದು ನನಗೂ ಕೂಡ ಖುಷಿಯಾಗಿದೆ. ಯಾಕೆಂತಂದ್ರೆ ಡೇ 1 ಇಂದ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಟಾರ್ಟ್ ಇಂದ ಇಲ್ಲಿ ತನಕ ಗೇಮ್ ಆಡ್ಕೊಂಡು ಬಂದಿದ್ದಾರೆ, ಕಷ್ಟಪಟ್ಟು ಗೇಮ್ ಆಡಿದ್ದಾರೆ. ಅದರಲ್ಲಿ ನೋಡಿ, ನಾವು ತಪ್ಪು ಅಂತ ಹುಡುಕ್ತಾ ಹೋದ್ರೆ ಎಲ್ಲಾದ್ರಲ್ಲೂ ತಪ್ಪು ಹುಡುಕ್ಬೋದು. ಇದು ಒಂದು ಶೋ ಕಂಪ್ಲೀಟ್ ಆಗಕ್ಕೆ ಬಂದಿದೆ. ಇವತ್ತೇನು ಫೈನಲಿಗೆ ಯಾರ್ಯಾರು ಹೋಗ್ತಾರೆ ಅವರೇ ಫೈನಲಿಸ್ಟ್, ನಾವು ಅದನ್ನ ಒಪ್ಕೋಬೇಕಷ್ಟೇ. ಇಲ್ಲಿ ಆರ್ಗ್ಯೂ ಮಾಡಕ್ಕಾಗ್ಲಿ, ಅವಳು ಯಾಕೆ ಹೋದ್ಲು ಆಯ್ತಾ, ಅವಳಿಗೆ ಏನ್ ಅರ್ಹತೆ ಇದೆ, ಮೋಸದಿಂದ ಆಡಿದಾಳೆ, ಹನುಮಂತು ಹೊಡೆದಿದ್ದಾಳೆ ಭವ್ಯಗೌಡ, ಇದು ಯಾವುದನ್ನು ಕೂಡ ಇವಾಗ ನೀವು ಮಾತನಾಡುವ ಸಮಯವಲ್ಲ ಆಯ್ತಾ. ಟ್ರೈನ್ ಒಂದೇ ಟಿಕೆಟ್ ತಗೊಂಡ್ರೆ ಪ್ರಯೋಜನನೂ ಇಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ. ಭವ್ಯಗೌಡ 4th ಫೈನಲಿಸ್ಟ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಗೆ ಎಂಟ್ರಿ ಆಗಿದ್ದಾರೆ. ಈ ವಾರ ನಾಮಿನೇಷನ್ ಇಂದ ಸೇವ್ ಆಗಿದ್ದಾರೆ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಕಂಗ್ರ್ಯಾಚುಲೇಷನ್ ಮಾಡಬೇಕು, ಒಳ್ಳೇದಾಗ್ಲಿ ಅಂತ ಅಭಿನಂದಿಸ್ಬೇಕು ಅಷ್ಟೇ ನಾನು ಹೇಳೋದು. ಈಗ ಫೈನಲ್ ವೀಕ್ ಆಗಿರೋದ್ರಿಂದ ಈಗ ನಾನು ಒಂದು ರಿವ್ಯೂವರ್ ಆಗಿ ಕೂಡ ಅದನ್ನ ಹೇಳಕ್ಕಾಗಲ್ಲ. ಯಾಕೆ ಭವ್ಯಗೌಡ ಫೈನಲಿಗೆ ಹೋದ್ನು ಅಂತ ನಾನು ಹೆಂಗ್ ಕ್ವಶನ್ ಮಾಡಕ್ಕಾಗುತ್ತೆ? ಅವಳಿಗಿರೋ ತಾಕತ್ತಿಗಳು ಹೋಗಿದ್ದಾಳೆ, ಅವಳ ಗೇಮ್ ಆಡಿದಾಳೆ, ಕೈಕಾಲು ಮುರ್ಕೊಂಡು ಡೇ 1 ಇಂದ
ಆಯ್ತಾ. ಏನೇ ತ್ರಿವಿಕ್ರಮ್ ಅವರೊಟ್ಟಿಗೆ ಇದ್ರು, ಏನೇ ತ್ರಿವಿಕ್ರಮ್ ಅವ್ರ ಫ್ರೆಂಡ್ಶಿಪ್ ಇದ್ರು, ಗೇಮು ಅಂತ ಬಂದಾಗ ಅವಳ ಪಾಡಿಗೆ ಅವಳು ಗೇಮ್ ಆಡಿದ್ದಾಳೆ ಆಯ್ತಾ. 3 ಸರಿ ಕ್ಯಾಪ್ಟನ್ ಆಗಿದ್ದಾಳೆ ಆಯ್ತಾ. 3 ಸರಿ ಕ್ಯಾಪ್ಟನ್ ಆಗೋದು ಅಂದ್ರೆ ಆಯ್ತಾ ಅಂತ ಒಂದು ಚಿಕ್ಕ ವಿಷಯನೇ ಅಲ್ಲ. 1 ಸರಿ ಕ್ಯಾಪ್ಟನ್ ಆಗಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತು. ಅವಳು ಏನಾದ್ರೂ ಮಾಡಿರ್ಲಿ, ತಪ್ಪೇ ಮಾಡಿರ್ಲಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಚಿಕ್ಕ ಹುಡುಗಿಯಾಗಿ ಇಲ್ಲಿ ತನಕ ಜರ್ನಿ ಏನಿದೆ ಅದು ತುಂಬಾ ದೊಡ್ಡ ವಿಷಯ. ಹಾಗಾಗಿ ಎಲ್ಲರೂ ಒಪ್ಕೋಬೇಕು. ಭವ್ಯ ಗೌಡ ಕೂಡ ಆಯ್ತಾ 4th ಫೈನಲಿಸ್ಟ್ ಆಗಿ ಬಿಗ್ ಬಾಸ್ ಫೈನಲ್ ವೀಕಿಗೆ ಆಯ್ತಾ ಕಾಲಿಟ್ಟಿದ್ದಾರೆ. ಇಲ್ಲಿ ತ್ರಿವಿಕ್ರಮ್ ಆಗ್ಲಿ ಭವ್ಯ ಗೌಡ ಆಗ್ಲಿ ಆಯ್ತಾ ಒಂದು ಫೈನಲ್ ವೀಕ್ ಅಲ್ಲಿ ಇದ್ದಾರೆ ಅಂದ ತಕ್ಷಣ, ಫೈನಲ್ ವೀಕಿಗೆ ಬಂದಿದ್ದಾರೆ ಅಂದ ತಕ್ಷಣ ಈಗ ಇದನ್ನ ಮತ್ತೆ ನಿನ್ನ ಯಾವುದೇ ರೀತಿಯ ತಪ್ಪಾಗಿ ನಿನ್ಯಾವುದೋ ಬೇರೆ ಕೋಣದಿಂದ ನೋಡಕ್ ಹೋಗಬೇಡಿ. ಯಾಕೆಂದ್ರೆ ತ್ರಿವಿಕ್ರಮ್ ಆಟ ತ್ರಿವಿಕ್ರಮ್ ಮಾಡಿದ್ದಾರೆ, ಭವ್ಯ ಗೌಡನ ಆಟ ಭವ್ಯ ಗೌಡ ಆಡಿದ್ದಾರೆ. ಏನು ತ್ರಿವಿಕ್ರಮ್ ಭವ್ಯ ಗೌಡನ ತ್ರಿವ್ಯ ಫ್ಯಾನ್ಸ್ ಅನ್ನೋದು ಏನ್ ಗೊತ್ತಾ, ಅವರ ಒಂದು ಬಾಂಡಿಂಗ್ ಅನ್ನ ಇಷ್ಟಪಟ್ಟು ಅವ್ರು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅವರಿಗೋಸ್ಕರವಾಗಿ ಎಡಿಟಿಂಗ್ ಮಾಡಿ ಆಯ್ತಾ, ಅವರಿಗೋಸ್ಕರವಾಗಿ ಟೈಮ್ ಕೊಟ್ಟು ಪಾಪ ಅವ್ರು ಏನೋ ಒಂದು ಆಸೆಗೋಸ್ಕರ ಅವ್ರು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ತ್ರಿವಿಕ್ರಮ್ ಮೋಕ್ಷಿತ ಒಟ್ಟಿಗೆ ಗೇಮ್ ಮಾಡಿದ್ದಾರೆ ಅಂತಲ್ಲ, ಅವ್ರ ಬಾಂಡಿಂಗ್ ಅನ್ನ, ಅವ್ರ ಪ್ರೀತಿನ, ಅವರಿಬ್ರು ಆಯ್ತಾ ಒಂದು ಏನ್ ಫ್ರೆಂಡ್ಶಿಪ್ ಅವ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಿಟ್ರೆ ತ್ರಿವ್ಯ ಫ್ಯಾನ್ಸ್ ಯಾವತ್ತಿಗೂ ಕೂಡ ಮೋಕ್ಷಿತನ್ ಗೇಮು ಮೋಕ್ಷಿತನ್ಗೆ, ಭವ್ಯನ್ ಗೇಮು ಭವ್ಯನ್ಗೆ, ತ್ರಿವಿಕ್ರಮ್ ತ್ರಿವಿಕ್ರಮ್ಗೆ. ಇಲ್ಲಿ ಗೇಮು ಅಂತ ಬಂದ್ರೆ ಅವ್ರು ಇಂಡಿವಿಜುವಲ್ ಆಗಿ ಗೇಮ್ ಮಾಡಿದ್ದಾರೆ. ಹಾಗಾಗಿ ಆಲ್ ದ ಬೆಸ್ಟ್ ಹೇಳೋಣ. ತ್ರಿವಿಕ್ರಮ್ ಆಗ್ಲಿ, ಹನುಮಂತು ಆಗ್ಲಿ, ಮೋಕ್ಷಿತ ಆಗ್ಲಿ, ಭವ್ಯ ಗೌಡ ಆಗ್ಲಿ 4 ಜನ ಫೈನಲಿಸ್ಟಿಗೆ ಆಲ್ರೆಡಿ ಹೋಗಾಗಿದೆ. ನಿನ್ನ 3 ಜನರ ಅಪ್ಡೇಟ್ ಅನ್ನ ನಾನು ವೆರಿ ಸೂನ್ ನಿಮ್ ಮುಂದೆ ತರ್ತೀನಿ. ಒಟ್ಟಿಗೆ ನಾನು ಹೇಳಕ್ ಬರ್ತಿರೋದಿಷ್ಟೇನೆ, ಭವ್ಯ ಗೌಡ ಫೈನಲಿಸ್ಟ್ ಆದ್ರು ಅಂದ ತಕ್ಷಣ ಆಯ್ತಾ, ಅದೇ ರೀತಿ ಮೋಕ್ಷಿತ ಫೈನಲಿಸ್ಟ್ ಆದ್ರು ಅಂದ ತಕ್ಷಣ, ತ್ರಿವಿಕ್ರಮ್ ಫೈನಲಿಸ್ಟ್ ಆದ್ರು ಅಂದ ತಕ್ಷಣ, ಹನುಮಂತು ಫೈನಲಿಸ್ಟ್ ಆದ್ರು ಅಂದ ತಕ್ಷಣ ಆಯ್ತಾ ವಿನ್ನರು ಅಂತಲ್ಲ, ಅವ್ರು ಫೈನಲಿಸ್ಟ್ ಆಗಿದ್ದಾರೆ. ವಿನ್ನರ್ನ ಸೆಲೆಕ್ಟ್ ಮಾಡೋರು ನಮ್ಮ ಕರ್ನಾಟಕ ಜನತೆ, ಪ್ರೇಕ್ಷಕ ಮಹಾಪ್ರಭು. ಅವರ ಒಲವು ಯಾರ ಕಡೆ, ಅವ್ರು ಯಾರಿಗೆ ವೋಟ್ ಹಾಕ್ತಾರೆ, ಹಾಗೆ ಬಿಗ್ ಬಾಸ್ ಟೀಮ್ ಒಲವು ಯಾರ ಕಡೆ ಇದೆ ಅವರು ವಿನ್ ಆಗ್ತಾರೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸರಿ ಏನೊಂದು ಆಯ್ತಾ ಫೈನಲಿಸ್ಟ್ ಆಗ್ತಾರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಫೈನಲಿಸ್ಟ್ ಆಗ್ತಾರೆ, ಅವ್ರು ನಿಜವಾಗ್ಲೂ ಎಲ್ಲರೂ ವಿನ್ನರ್ರೆ. ಈಗ ಏನು 4 ಜನ ಫೈನಲಿಸ್ಟ್ ಆಗಿದ್ದಾರೆ ಅವರು ಕೂಡ ವಿನ್ನರೇ. ಅದು ತ್ರಿವಿಕ್ರಮ್ ಆಗಿರ್ಬೋದು, ಹನುಮಂತು ಆಗಿರ್ಬೋದು, ಮೋಕ್ಷಿತ ಆಗಿರ್ಬೋದು, ಭವ್ಯ ಗೌಡ ಆಗಿರ್ಬೋದು, 4 ಜನ ಕೂಡ ವಿನ್ನರೇ ಅಂತ ಹೇಳ್ತೀನಿ ಆಯ್ತಾ. ನಿನ್ನ 3 ಜನ ಬರುವ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ 7 ಜನ ಈ ಸರಿ ಫೈನಲಿಸ್ಟ್ ಆಗ್ತಾರೆ. ಅದರಲ್ಲಿ ಒಬ್ರು ಮಾತ್ರ ಮುಂದಿನ ವಾರ ಅಂದ್ರೆ ಏನು ಫೈನಲ್ ವೀಕ್ ವಾರದಲ್ಲಿ ಮಿಡ್ ವೀಕ್ ಎಲೆಕ್ಷನ್ ಆಗಿ ಒಬ್ರು ಹೋಗ್ತಾರೆ. ನಿನ್ನ 6 ಜನ ಫೈನಲಿಸ್ಟ್ ಆಗಿ ಉಳ್ಕೊಳ್ತಾರೆ. ಆ ಮಿಡ್ ವೀಕ್ ಅಲ್ಲಿ ಹೋಗುವಂತವ್ರು ಯಾರು ಅನ್ನೋದನ್ನ ನಮಗೆ ಮುಂದಿನ ವಾರದಲ್ಲಿ ಗೊತ್ತಾಗುತ್ತೆ. ಈ ವಾರದಲ್ಲಿ ನಿಜವಾಗ್ಲೂ ಕೂಡ 7 ಮೆಂಬರು ಫೈನಲಿಸ್ಟ್ ಆಗಿ ಆಯ್ತಾ ಬಿಗ್ ಬಾಸ್ ಮನೆ ಒಳಗಡೆ ಇರ್ತಾರೆ. ಅದರಲ್ಲಿ ಒಬ್ರು ಮಾತ್ರ ಮಿಡ್ ವೀಕ್ ಅಲ್ಲಿ ಹೋಗ್ತಾರೆ. ಅದು ಯಾರು ಅನ್ನೋದು ನಮಗೆ ಮುಂದಿನ ವಾರ ಗೊತ್ತಾಗುತ್ತೆ. ಅಂದ್ರೆ ಸೋಮವಾರ ನಾಮಿನೇಷನ್, ಮತ್ತೊಂದು ಮಗದೊಂದು ಒಂದು ಟಾಸ್ಕ್, ಮತ್ತೊಂದು ಏನೋ ಒಂದು ಕ್ಲೂ ಕೊಡ್ತಾರೆ ನಮ್ಮ ಬಿಗ್ ಬಾಸ್ ಅವರು, ಅದರಲ್ಲಿ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಆಯ್ತಾ ಭವ್ಯ ಗೌಡ 4th ಫೈನಲಿಸ್ಟ್ ಆಗಿ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 4th ಫೈನಲಿಸ್ಟ್ ಆಗಿ ಬಿಗ್ ಬಾಸ್ ವೀಕಿಗೆ ಅಂದ್ರೆ ಫಿನಾಲೆ ವೀಕಿಗೆ, ಅಯ್ಯೋ ನನಗೇನೆ ಖುಷಿಲಿ ಏನ್ ಮಾತಾಡ್ತಿದ್ದೀನಿ ಗೊತ್ತಾ, ಫೈನಲ್ ವೀಕಿಗೆ ಕಾಲಿಟ್ಟಿದ್ದಾರೆ. ಒಟ್ಟಾರೆ ಆಲ್ ದ ಬೆಸ್ಟ್ ಹೇಳೋಣ. ಭವ್ಯ ಗೌಡ ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗ್ಲಿ. ಫೈನಲ್ ವೀಕಿಗೆ ನೀವು ಕಾಲಿಟ್ಟಿದ್ದೀರಾ, ನೀವು ಕೂಡ ಫೈನಲಿಸ್ಟ್ ಆಗಿದ್ದೀರಾ. ಹಾಗಾಗಿ ಭವ್ಯ ಗೌಡ ಫ್ಯಾನ್ಸು, ತ್ರಿವ್ಯ ಫ್ಯಾನ್ಸು ನಿಮ್ಮೆಲ್ಲರಿಗೂ ಕೂಡ ಆಯ್ತಾ ಒಳ್ಳೇದಾಗ್ಲಿ, ಸಪೋರ್ಟ್ ಮಾಡಿದ್ದೀರಾ. ಯಾಕಂದ್ರೆ ನಿಮ್ಮ ಸಪೋರ್ಟ್ ಇಲ್ದೇನೆ ಭವ್ಯ ಗೌಡ ಒಂದು ಫೈನಲ್ ಸ್ಟೇಜಿಗೆ ಬರೋಕ್ಕಾಗಲ್ಲ. ನಿಮ್ಮೆಲ್ಲರಿಗೂ ಕೂಡ ಆಯ್ತಾ ಥ್ಯಾಂಕ್ ಯು ಹೇಳ್ತಾ ನನ್ನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.